ಪ್ರಸಿದ್ಧಿಯನ್ನು ಪಡೆದಿರುವಂತಹ ಲೋಕ ಸ್ವರ್ಗಲೋಕ. ಸ್ವರ್ಗಲೋಕದ ಒಂದು ಭಾಗ ಇದುವೇ ಯಕ್ಷಲೋಕ. ಯಕ್ಷಲೋಕದ ಅಧಿಕಾರಿಣಿಯಾಗಿ ಈ ಲೋಕವನ್ನು ನೋಡಿಕೊಂಡು ಬಂದವಳು ಯಕ್ಷಿಣಿ. ಅಶ್ವಿನಿ ನಾಮಕಳು ನಾನು. ನಮ್ಮ ಲೋಕದಲ್ಲಿ ಯಾರಿಗೂ ಯಾವುದೇ ಕುಂದುಕೊರತೆಗಳಿಲ್ಲ ಎಂಬುದಕ್ಕೆ ನಮ್ಮ ಪ್ರಜೆಗಳ ಮುಖ ನೋಡಿದ್ರೆ ಸ್ಪಷ್ಟವಾಗಿ ಅರ್ಥ ಆಗುತ್ತದೆ ನೋಡಿ. ಆದರೆ ಅವರು ಹೇಳಿದ ಮಾತಕ್ಕೆ ಅದನ್ನು ಕೇಳಿಕೊಂಡು ಸುಮ್ಮನೆ ಕುಳಿತುಕೊಂಡು ಅಲ್ಲವಲ್ಲ. ಯಾಕೆ? ಕಣ್ಣಾರೆ ಕಂಡರು ಪರಂಬರಿಸಿ ನೋಡಬೇಕಂತೆ. ಆ ಕಾರಣಕ್ಕಾಗಿ ನಮ್ಮ ಆಳ್ವಿಕೆ ಹೇಗುಂಟು ಎನ್ನುವುದನ್ನ ನೋಡುವುದಕ್ಕಾಗಿ, ಇನ್ನೊಂದು ಮನಸ್ಸಿಗೆ ಬಂದಂತಹ ಬೇಸರವನ್ನು ನಿವಾರಿಸಿಕೊಳ್ಳುವುದಕ್ಕಾಗಿ ಒಮ್ಮೆ ಯಕ್ಷಲೋಕವನ್ನು ಸುತ್ತಾಡಿ ಬರುತ್ತೇನಂತೆ.
ಅಬ್ಬಬ್ಬಾ! ಏನು ಆಶ್ಚರ್ಯವಿದು. ಯಕ್ಷಲೋಕವನ್ನು ಒಮ್ಮೆ ಸುತ್ತಾಡಿಕೊಂಡು ಬರೋಣ ಎನ್ನುವ ಸಂದರ್ಭದಲ್ಲಿ ಅದೇನದು ದೂರದಲ್ಲಿ ಒಂದು ಕರ್ಕಶ ಧ್ವನಿಯನ್ನು ಕೇಳಿಸ್ತಾ ಉಂಟಲ್ಲ. ಭವತಿ ಭಿಕ್ಷಾಂ ದೇಹಿ ಎನ್ನುವ ಹಾಗೆ. ಹಾಗಿದ್ರೆ ಇವರನ್ನು ನೋಡಿದಾಗ ಆಶ್ಚರ್ಯವಾಗ್ತಾ ಉಂಟಲ್ಲ. ಯಾಕೆ ನಮ್ಮ ಲೋಕದಲ್ಲಿ ಇದುವರೆಗೂ ಇಂಥವರನ್ನು ಕಂಡದ್ದಿಲ್ಲ. ಯಾಕೆ ನಮ್ಮ ಲೋಕದಲ್ಲಿ ಯಾರಿಗೂ ಯಾವುದೇ ಕುಂದು ಕೊರತೆಗಳಿಲ್ಲ. ನಾವು ಮತ್ತೊಬ್ಬರಿಗೆ ಕೊಡುವ ಸ್ಥಾನದಲ್ಲೇ ಇದ್ದವರು ಹೊರತು ಇನ್ನೊಬ್ಬರಲ್ಲಿ ಕೈ ಚಾಚಿದ್ದಲ್ಲ. ಹೌದು. ಹಾಗಿದ್ರೆ ಇವ ಇಂತ ಬರ್ತಾನೆ ಅಂತ ಆದ್ರೆ ಅಲ್ಲ, ಅವನು ಹತ್ತತ್ರ ಬರ್ತಾ ಇದ್ದಾಗ ಸ್ಥಳದಲ್ಲಿ ನಿಲ್ಲಿಕಾಗ್ತಾ ಇಲ್ಲ. ಅಯ್ಯೋ, ಭಸ್ಮವ ಪಡೆಯುತ್ತ ಪಿಡಿಯುತ್ತ ರುಂಡವ ವಿಸ್ಮಯ ರೂಪದಿ ತೋರ್ತದಲ. ಭಸ್ಮವ ಪಡೆಯುತ್ತ ಭಸ್ಮವ ಪಡೆಯುತ್ತ ಭಸ್ಮವ ಪಡೆಯುತ್ತ ಭಸ್ಮವ ಬಳಿಯುತ್ತ ಭಸ್ಮವ ಬಳಿಯುತ್ತ ಭಸ್ಮವ ಬಳಿಯುತ್ತ
ಬಾರಿಸದೇ ಇದ್ದಾನೇನು ಹ್ಮ್ ಅಲ್ಲವಾ? ಹ್ಮ್ ಹಾ, ಯಾಕೆ ಹಾ, ಹಾ. ಯಾಕೆ ಕೈಯಲ್ಲೇನೋ ಹಿಡಿದುಕೊಂಡಿದ್ದಾನೆ, ಓಹೋ ಮೈಗೆಲ್ಲ ಭಸ್ಮವನ್ನು ಹೊಡೆದುಕೊಂಡಿದ್ದಾನೆ. ಹ್ಮ್ ಹಾಗಿದ್ದರೆ ಹ್ಮ್ ಇಂಥವನು ಇಲ್ಲಿಗೆ ಬರ್ತಾನೆ ಅಂತ ಆದ್ರೆ ಯಾರಂತ ಬೇಕಲ್ಲ? ಹ್ಮ್ ಇವನ ಮಾಡುವ ಕಾರ್ಯಕ್ಕೂ ಇನ್ನು ಇವನ ಮುಖದ ವರ್ಚಸ್ಸಿಗೂ ಯಾವುದೇ ಸಾಮರ್ಥ್ಯವಿಲ್ಲ, ಸಾಮ್ಯತೆ ಇಲ್ಲ. ಹಾಗಿದ್ದ ಮೇಲೆ ಯಾರಿರಬಹುದು ಅಂತ ನನ್ನಲ್ಲಿಯೇ ಪ್ರಶ್ನಿಸಿಕೊಂಡ್ರೆ ಉತ್ತರ ಸಿಗುತ್ತಲ್ಲ? ಉತ್ತರ ಸಿಗಬೇಕು ಅಂತ ಆದ್ರೆ ಹೋಗಿ ಅವನನ್ನೇ ತಡೆದು ಕೇಳ್ತೇನಂತೆ. ಸರಿ. ಯಾರಯ್ಯ ನೀನು ಯಾರಯ್ಯ 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 ನೀನು ಯಾರಯ್ಯ ನೀನು ಯಾರಯ್ಯ ಯಾರಯ್ಯ ತಿರುಗ 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 ನೀನು ಯಾರಯ್ಯ 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 ತಿರುಗ ಯಾರಯ್ಯ ಯಾರಯ್ಯ ನೀ ಯಾರಯ್ಯ ನಾಡಾಡಿ ಭಿಕ್ಷುಕ ನೀನು ಏ ನಾಡಾಡಿ ಭಿಕ್ಷುಕ ನಾಡಾಡಿ ಭಿಕ್ಷುಕ ನೀನು ನೀ ನಾಡಾಡಿ ನಾಡಾಡಿ ಓಡಾಡಿ ನಾಡಾಡಿ ಭಿಕ್ಷುಕ ಭಿಕ್ಷಾಂತೆ ನಾಡಾಡಿ ಭಿಕ್ಷುಕ ನೀನು ಯಾರೆಲೋ ನೀ ಯಾರೆಲೋ ಯಾರ ಸೋನು ನೀನು ಯಾರೆಲೋ ಯಾರ ಸೋನು ಯಾರ ಸೋನು ನೀನು ಯಾರೆಲೋ ಯಾರೆಲ್ಲೋ ಭಿಕ್ಷುಕ ಯಾರೆಲ್ಲೋ ಭಿಕ್ಷುಕ ಯಾರೆಲ್ಲೋ ಭಿಕ್ಷುಕ ನೀನು ನೀ ಯಾರೆಲ್ಲೋ ಯಾರ ಸೋನು ಯಾರ ಸೋನು ಯಾರ ಸೋನು ಬಂದಿಗ ಕಾರ್ಯ ಏನು ಬಂದಿಗ ಕಾರ್ಯ ಏನು ಯಾರ ಸೋನು ಕಾರ್ಯ ಏನು ಯಾರ ಸೋನು ಕಾರ್ಯವೇನು ಬಂದಿಗ ಕಾರ್ಯ ಏನು ಸರ್ವವ ಬೇಡು ನೀನು ಸರ್ವವ ಬೇಡು ಸರ್ವವ ಬೇಡು ನೀನು ಆ ಸರ್ವವ ಬೇಡು ನೀನು ಯಾರದೋನು ಕಾರ್ಯವೇನು ಯಾರದೋನು ಕಾರ್ಯವೇನು ಸರ್ವವ ಬೇಡು ನೀನು
ದೂರ ದೂರ ದೂರ. ಬಾರಯ್ಯ ಅಂತ ಹೇಳಿದ್ದರು. ಅದಲ್ಲ, ನಾನು ಹೇಳಿದ್ದೇನು, ಯಾರಯ್ಯ ನೀನು, ಯಾರಯ್ಯ, ಓ, ಯಾರು ಅಂತ ಕೇಳಿದ್ದು. ಅಲ್ಲ ಪುಣ್ಯಾತ್ಮ, ನಿನ್ನನ್ನು ನೋಡಿದ್ರೆ ಆಶ್ಚರ್ಯವಾಗ್ತಾ ಉಂಟು. ಯಾಕೆ ಬಂದೆಯ? ಯಾಕೆ? ನಮ್ಮ ಲೋಕದಲ್ಲಿ ಇದುವರೆಗೂ ನಾನು ನಿನ್ನಂಥವರನ್ನು ಕಂಡಿದ್ದಿಲ್ಲ. ಯಾಕೆ? ನಿನ್ನಂಥವರು ನಮ್ಮ ಲೋಕದಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಅಲ್ಲ, ಮೈಗೆಲ್ಲ ಭಸ್ಮವನ್ನು ಬಡಿದುಕೊಂಡಿದ್ದೀಯ, ಕೈಯಲ್ಲೇನೋ ಹಿಡಿದುಕೊಂಡಿದ್ದೀಯ, ರಕ್ತ ಸೋರ್ತಾ ಉಂಟು ಪುಣ್ಯಾತ್ಮ. ಅದ್ರ ಮೊದಲು ಬೀಸಾಡು ಪುಣ್ಯಾತ್ಮ. ಬಿಡುವುದಿಲ್ಲ ಅದು. ಅದು ನಿನ್ನನ್ನು ಬಿಡುವುದಿಲ್ಲ, ನೀನು ನನ್ನ ಬಿಡುವುದಿಲ್ವಾ? ಒಂದು ರೀತಿ ಎರಡೂ ಅಂತ ಹೇಳ್ಬೋದು. ಹೌದಾ? ಅದು ಹಿಡ್ಕೊಂಡೇ ನಿನ್ನ ತಿರುಗಾಟವಾ? ಆಗ್ಲಿ ಅಂದ್ರೆ ಅಥವಾ ಅದು ಹಿಡಿದದ್ದಕ್ಕೆ ತಿರುಗಾಟ. ಓಹೋ, ಹಾಗೆ ಸರಿ. ನೀನು ಇಲ್ಲಿವರೆಗೆ ಬಂದಿದ್ದೀಯಾ ಅಂತಾದ್ರೆ ನೀನು ಯಾರಂತ ಬೇಕಲ್ಲ. ಯಾರು ನೀನು? ಎಲ್ಲಿಂದ ಬಂದಿದ್ದೀಯಾ? ಯಾರ ಮಗ ನೀನು? ನನ್ನಿಂದ ಏನಾಗಬೇಕು ಎಲ್ಲವನ್ನು ಹೇಳು. ಅಮ್ಮ, ಮತ್ತು ಸುರಗಣೇಶ ಹತ್ತೆ ಗೋದಾಯಾದ ನಿಂದು ಮಾತಾಡೆ ಪ್ರಯಾಸ. ಮತ್ತೆ ಸುರಗಣೇಶ ಹತ್ತೆ ಉದಯಾದ ನಿಂದು ಮಾತಾಡೆ ಪ್ರಯಾಸ. ಕೊಡು ಮುಂದೆ ವ್ಯಾಸ ನಿಂದು ಮಾತಾಡೆ ಪ್ರಯಾಸ. ಕೊಡು ಮುಂದೆ ಗ್ರಾಸ. ಅಮ್ಮ, ಅಯ್ಯ, ನೀವು ಕೇಳಿದ ಎಲ್ಲ ಪ್ರಶ್ನೆಗೆ ಹ, ಉತ್ತರ ಹೇಳಲಿಕ್ಕೆ ತ್ರಾಣ ಇಲ್ಲ ನನ್ನಲ್ಲಿ. ತ್ರಾಣ ಇಲ್ವಾ? ಮೊದಲು ಏನಾದರೂ ಭಿಕ್ಷೆ ಇತ್ತರೆ, ಭಿಕ್ಷೆ ಬೇಕಾ ನನಗೆ? ಹಾ, ಹಾಗಿದ್ರೆ ಭಿಕ್ಷೆ ಇತ್ತಿರಿ ಅಂತಾದ್ರೆ, ಹ, ಭಿಕ್ಷೆ ಇತ್ತ ನಂತರ ಹ, ತ್ರಾಣ ಉಂಟು ಅಂತಾದ್ರೆ, ಓಹೋ, ಮಾತಾಡ್ಲಿಕ್ಕಾದ್ರೆ ಹ, ನಿಮ್ಮ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತಾನೆ. ಹೌದಾ? ಭಿಕ್ಷೆ ನೀಡಿ ಅಮ್ಮಮ್ಮ. ಭಿಕ್ಷೆ ಬೇಕಾ ನನಗೆ? ಆದ್ರೆ ಒಂದು ಏನದು? ಆಟಗಳ ನೆಲಗಿ ಪದ್ಯಗಳ ಬೇಡುವುದು ಭಿಕ್ಷಾಟನೆಯ ಮಾಡುವವರ ಮರ್ಯಾದೆ. ಆಟಗಳ ಎಲಗಿ ಪದ್ಯಗಳ ಬೇಡುವುದು ಭಿಕ್ಷಾಟನೆಯ ಮಾಡುವವರ ಮರ್ಯಾದೆ. ಹೊಸ ನೃತ್ಯ ನಾಟವು ನೀದೋರು, ಹೊಸ ನೃತ್ಯದ ನಾಟ್ಯವು ಭರತ ನಾಟ್ಯವು ನೀದೋರು. ಸಂಗೀತವು ಸಂಗೀತ. ಸಂಗೀತವು ನೀ ಬೇಳು ನಾಟ್ಯವತೋರು ನಾಟ್ಯವತೋರು. ಸಂಗೀತವು ಸಂಗೀತವನ್ನು ಮಾಡೋ ಮತ್ತೀವೆ ನಿನಗೆಂಬ ನುಡಿಯೋ. ಮತ್ತೀವೆ ಭಿಕ್ಷೆಯ ಸಂಗೀತವನ್ನು ಮಾಡು, ನೃತ್ಯವನ್ನು ಮಾಡು, ಮತ್ತೀವೆ ಭಿಕ್ಷೆಯನು. ಆಟಗಳ ನೆಸಗಿ ಪದ್ಯಗಳ ಪೇಲುವುದು ಭಿಕ್ಷಾಟನೆಯ ಮಾರ್ಪವರ ಮರ್ಯಾದೆ. ಅಲ್ಲ ಪುಣ್ಯಾತ್ಮ, ನೀನು ಭಿಕ್ಷೆ ಕೊಡು ಅಂತ ಹೇಳ್ತಾ ಇದ್ದೀಯ. ಬರೇ ಕೊಡುವಂತ ಮಾತಿಗೆ ಹಾ, ಕೊಡುವುದಕ್ಕಾಗ್ತದ? ಮತ್ತೆ ನೀನೇನಾದ್ರೂ ಮಾಡಿದರೆ ಕೊಡಬಹುದಿತ್ತೋ ಏನೋ. ಭಿಕ್ಷುಕನಾಗಿ ನಾನು ಏನ್ ಮಾಡ್ಬೋದು? ಹಾ, ವಿಷಯ ಅಲ್ಲಿದ್ದದ್ದು. ಹಾ, ಯಾವ ವೃತ್ತಿಯೇ ಆಗಲಿ, ಹಾ, ವೃತ್ತಿ ಮರ್ಯಾದೆ ಅಂತ ಇರ್ತದಲ್ಲ. ಹೌದು. ನೀನು ಭಿಕ್ಷುಕ, ಹ್ಮ್, ಭಿಕ್ಷಾಟನೆಯ ವೃತ್ತಿಗೆ ಒಂದು ಮರ್ಯಾದೆ ಅಂತ ಇರ್ತದಲ್ಲ. ಏನದು? ಏನು? ಹೊಸ ಹೊಸ ಆಟವನ್ನ
ಮಾಡುವುದು, ಹಾ, ಹಾ. ಹೊಸ ಹೊಸ ತರದ ನೃತ್ಯವನ್ನು ಮಾಡುವುದು, ಹೊಸ ಹೊಸ ರಾಗದಲ್ಲಿ ಹಾಡನ್ನು ಹಾಡುವುದು, ಇವೆಲ್ಲ ಭಿಕ್ಷಾಟನೆ ಮಾಡುವ ಮರ್ಯಾದೆ. ಹಾ, ಹಾ. ಈಗ ನೀನು ಹೊಸ ಹೊಸ ರಾಗದಲ್ಲಿ ಹಾಡನ್ನು ಹಾಡಿದರೆ, ಇನ್ನು ಹೊಸ ಹೊಸ ರೀತಿಯ ನೃತ್ಯವನ್ನು ಮಾಡಿದರೆ ನಾನು ನಿನಗೆ ಗ್ರಾಸವನ್ನು ಕೊಡುತ್ತೇನೆ. ನೃತ್ಯ ಬರುವುದಿಲ್ಲ ಅಂತೇನಲ್ಲ ಅಮ್ಮ, ಹ? ಆದ್ರೆ ಹ್ಮ್. ಈಗ ಹ. ನೃತ್ಯ ಮಾಡ್ಲಿಕ್ಕೆ ಆಗ್ತದೋ ಇಲ್ವೋ ನೀನು- ಗೊತ್ತಿಲ್ಲ. ನೀನು ನೃತ್ಯ ಮಾಡದಿದ್ದರೆ ನಾನು ಗ್ರಾಸ ಕೊಡ್ಲಿಕ್ಕೆ ಆಗ್ತದೋ ಏನೋ ಗೊತ್ತಿಲ್ಲ. ಈಗ ಆ ಅನಿವಾರ್ಯ ಕಾರಣಕ್ಕಾಗಿ ಹ, ನಾನು ಮಾಡುವುದೇ ನೃತ್ಯ ಅಂತ ನೀವ್ ಎಣಿಸ್ಬೇಕೆ ಹೊರತು ಹೌದಾ? ನೃತ್ಯವನ್ನೇ ಮಾಡ್ತೇನೆ ಅಂತ ಇಲ್ಲ. ಇರ್ಲಿ ಅಂತೆ, ಹಾ, ನನ್ನಷ್ಟು ಬೇಡ, ಹಾ, ಆದ್ರೆ ನನ್ನಷ್ಟೇ ಮಾಡ್ತೇನೆ. ಹ, ನಿನಗೆ ಬರುವಷ್ಟು ಮಾಡು. ಆದೀತು ಆದೀತು. ಸರಿ, ನೋಡ್ತಾ ಇರ್ತೇನೆ. ಭಿಕ್ಷೆ ಕೊಡ್ತೀರಲ್ವಾ? ಕೊಡ್ತೇನೆ. ಶ್ರೀ ಸದಾ ಶಿವ ಸಾಸಿರ ನಾಮ ಹೃದಯ ಶ್ರೀ ಸದಾ ಶಿವ ಸಾಸಿರ ನಾಮ ಸಾಸಿರ
ಹೊಳೆರೆ ಮೆಚ್ಚಿದೆ ಹೊಳೆರೆ ಮೆಚ್ಚಿದೆ ಮೆಚ್ಚಿದೆ ಹೊಳೆರೆ ಮೆಚ್ಚಿದೆ ಹೊಳೆರೆ ಸಂತತವಾದುದೆನಗೆ ಮೆಚ್ಚಿದೆ ಮೆಚ್ಚಿನ ಮೆಚ್ಚದೌದರಿಯದ ಬಗೆಗೆ ಮೆಚ್ಚಿದೆ ಮೆಚ್ಚಿದೆ ಹಾಗಾದ್ರೆ ಭಿಕ್ಷೆಯನ್ನು ನಾನು ಇರ್ತೀರಾ? ಆಹಾ, ಹಾ? ಮೆಚ್ಚಿದ್ ಹೌದು. ಆದ್ರೆ ಪುಣ್ಯಾತ್ಮ ಹಾ. ಇಷ್ಟೆಲ್ಲ ಸುಳ್ಳನ್ನ ಆಡಬಾರ್ದ. ಏನ್ ಹೇಳಿದೆ ನೀನು? ಬಹಳ ಪ್ರಾಣದಲ್ಲಿದ್ದೇನೆ, ಕುಣಿಲಿಕ್ಕೆ ಆಗ್ತದೋ ಇಲ್ಲೋ ಅಂತ ಅಲ್ವಾ? ನೀನು ಕುಣಿಯೋದನ್ನು ನಾನು ನೋಡ್ತಾ ಇದ್ದೆ. ಹಾ. ನಿನ್ನ ಕಣ್ಣು ಹೋದಲ್ಲಿ ಕೈ, ನಿನ್ನ ಕೈ ಹೋದಲ್ಲಿ ಕಾಲು, ಅಬ್ಬಬ್ಬ ಅದ್ಭುತವಾದ ನೃತ್ಯ. ನಿನ್ನನ್ನು ನೋಡಿದರೆ ಹಾ. ಏನು ನಾಟ್ಯದಲ್ಲಿ ವಿದ್ವತ್ ಪಡೆದ ಹಾಗುಂಟು. ಸುಳ್ಳು ಹೇಳ್ಬೇಡ, ಸತ್ಯ ಹೇಳು. ಹಾಗಾಗಿಯೇ ಹೇಳಿದ್ದು ನೃತ್ಯ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತಲ್ಲ, ಹಾ. ಈಗ ಆಗ್ತದೆ ಇಲ್ವೋ ಅಂತ ಹೇಳಿ. ಸರಿ, ಅಷ್ಟೇ ಅಲ್ಲ, ಹ್ಮ್. ನಿನ್ನ ಆ ರಾಗ ಅಬ್ಬಬ್ಬ ಎಷ್ಟು ಸುಶ್ರಾವ್ಯವಾದಂತಹ ಹಾಡು. ಮೆಚ್ಚಿದ್ದೇನೆ, ಸಂತೋಷವಾಯಿತು. ಸಂತೋಷ ಆದ ನನಗೆ ಹ್ಮ್. ನಿನಗೆ ಭಿಕ್ಷೆ ಕೊಡದೆ ಇರ್ತೇನಾ? ಕೊಡಿಯಮ್ಮ. ಕೊಡ್ತೇನೆ ಕೊಡ್ತೇನೆ. ಹೇಗೆ ಗೊತ್ತುಂಟ? ಲೋಕದಲ್ಲಿ ಯಾರೂ ಕೊಡಲಾರದಷ್ಟು ಹಾ ನಾನು ಕೊಡ್ತೇನೆ. ಒಳ್ಳೇದಾಯ್ತು, ಕೊಡು. ಆದ್ರೆ ಒಂದು ಹಾ. ಹಾ ಗುಟ್ಟು 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 ಒಂದು ಗುಟ್ಟು. ಗುಟ್ಟಿನ ಭಿಕ್ಷೆಯ ಕೊಡುವೆನು ಹೆಚ್ಚು ಗುಟ್ಟಿನ ಗುಟ್ಟಿನ ಗುಟ್ಟು ಗುಟ್ಟಿನ ಗುಟ್ಟು ಗುಟ್ಟಿನ ಭಿಕ್ಷೆಯ ಕೊಡುವೇನೋ ಹೆಚ್ಚು ಗುಟ್ಟಿನ ಭಿಕ್ಷೆಯ ಕೊಡುವೆನೋ ಹೆಚ್ಚು ದಿಟ್ಟಿಸಬಾರದು ಕಣ್ಗಳ ಮುಚ್ಚು ನೀ ದಿಟ್ಟಿಸಬಾರದು ಕಣ್ಗಳ ಮುಚ್ಚು ಕಣ್ಗಳ ಮುಚ್ಚು ಕೊಡುವೆನು ಹೆಚ್ಚು ಕಣ್ಗಳ ಮುಚ್ಚು ಕೊಡುವೆನು ಹೆಚ್ಚು ಕಣ್ಗಳ ಮುಚ್ಚು ಕಾಣಿಸದಿರು ಹುಟ್ಟು ಕಾಣಿಸದಿರು ಹುಟ್ಟು ಭಿಕ್ಷೆಯ ಪಾತ್ರೆ ಬಿಟ್ಟು ಭಿಕ್ಷೆಯ ಪಾತ್ರೆ ಬಿಟ್ಟು ಕಾಣಿಸದಿರು ಹುಟ್ಟು ಹುಚ್ಚು 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 ಕಾಣಿಸದಿರು ಹುಚ್ಚು ಭಿಕ್ಷೆಯ ಪಾತ್ರ ಬಿಚ್ಚು ಹುಚ್ಚು ಬಿಚ್ಚು ಮುಚ್ಚು ಬಿಚ್ಚು ಕಣ್ಮುಚ್ಚು ಭಿಕ್ಷೆಯ ಪಾತ್ರ ಬಿಚ್ಚು ಕಣ್ಮುಚ್ಚು ಮುಚ್ಚು ಕಣ್ಮುಚ್ಚು ಭಿಕ್ಷೆಯ ಪಾತ್ರ ಬಿಚ್ಚು
ಕೊಡ್ತೇನೆ ಗೊತ್ತುಂಟ. ಹಾ. ಯಾರೂ ಲೋಕದಲ್ಲಿ ಕೊಡಲಾರದಷ್ಟು ನಾನು ಕೊಡ್ತೇನೆ. ಓಹೋ. ಆದ್ರೆ ಒಂದುಂಟು ಪುಣ್ಯಾತ್ಮ. ಏನು? ಏನದು? ಮತ್ತೆ ನೃತ್ಯ ಮಾಡ್ಬೇಕು ಅಂತ ಹೇಳ್ಬೇಡಿ. ಇಲ್ಲ ಇಲ್ಲ ಇಲ್ಲ, ಅದನ್ನು ಹೇಳುವುದಿಲ್ಲ. ಭಿಕ್ಷೆಯನ್ನು ಕೊಡ್ತೇನೆ, ಆದ್ರೆ ನೀನು ಕಣ್ಣು ಮುಚ್ಚಿಕೊಳ್ಬೇಕಾಗ್ತದೆ. ಕಣ್ಣು ಮುಚ್ಚಿದ್ರೆ? ಹಾ, ಕಣ್ಣು ಮುಚ್ಚಿದ್ರೆ ಭಿಕ್ಷೆಯನ್ನು ಕೊಡ್ತೇನೆ. ಹೇಳ್ತೀರಿ. ಕಣ್ಣುಗಳನ್ನ ಮುಚ್ಚು, ಭಿಕ್ಷೆ ಪಾತ್ರೆಯನ್ನು ಬಿಚ್ಚು, ಆಗ ನಿನಗೆ ಭಿಕ್ಷೆಯನ್ನು ಕೊಡುತ್ತೇನೆ. ಖಂಡಿತವಾಗಿ ಕಣ್ಣು ಮುಚ್ಚಿದೆ. ಹೌದಾ? ಭಿಕ್ಷೆ ದೊರೆತ್ರೆ ಆಯ್ತು. ಹಾ, ಸರಿ, ಕಣ್ಣು ಮುಚ್ಚು. ಹಾ. ಹೊರಗಡೆಲ್ಲ ಮಾಡಬೇಡ. ಇಲ್ಲ, ಇಲ್ಲ. ಸರಿ, ಕಣ್ಣು ಮುಚ್ಚು. ಮುಚ್ಚಿದ್ಯಾ? ಮುಚ್ಚಿದ್ದೇನೆ. ಹಾ, ಇರು. ಭಿಕ್ಷೆಯನ್ನ ನೀಡುತ್ತೇನೆ ಕಣ್ಮುಚ್ಚು ಅಂತ ಹೇಳಿ ಏನನ್ನ ಭಿಕ್ಷೆ ನಿಂತಿರುವ ನೀನು? ಹೇಗಿತ್ತು? ಕಲ್ಲು ಮಣ್ಣುಗಳನ್ನು. ಏನಾಗ್ತದೆ ಇದರ ಪರಿಣಾಮ ಗೊತ್ತುಂಟ ನಿನಗೆ? ಏನಾಗ್ತದೆ? ನಿನಗೆ ಶಾಪವನ್ನ ನೀಡ್ತಾ ಇದ್ದೇನೆ. ಯಾರಲ್ಲಿ ಏನನ್ನು ವ್ಯವಹರಿಸಿದ್ದೀಯಾ ಎಂಬ ಪ್ರಜ್ಞೆ ಇಲ್ಲದೆ ಏನನ್ನ ಭಿಕ್ಷೆಯನ್ನು ಇಟ್ಟಿದ್ದೀಯಾ? ಇದಕ್ಕಾಗಿ ನಿನಗೆ ಶಾಪವನ್ನ ನೀಡ್ತಾ ಇದ್ದೇನೆ. ಶಾಪವನ್ನು ಕೊಡ್ತೀಯ ನೀನು ಈಗಲೇ ದೈತ್ಯ ಯೋನಿಯಲ್ಲಿ ಜನಿಸಿ ರಕ್ಕಸಿಯಾಗಿ ಯಾರಿಗೆಂಬೇನೋ ಮನದ ಬೇಕಾದವ, ಯಾರಿಗೆಂಬೇನೋ ಮನದ ಬೇಕಾದವ, ಮೋನಗೈತನಾದ ಶ್ರೀಲೋಲ ನಗನೆಂದು ಈಗ ಮೋನಗೈತನಾದ ಶ್ರೀಲೋಲ ನಗನೆಂದು ಆಲೋಚಿಸದೆ ಹೆಮ್ಮೆಯಾಂತೆ, ಆಲೋಚಿಸದೆ ಹೆಮ್ಮೆಯಾಂತೆ ನಾ ಯಾರಿಗೆಂಬೆನು, ಯಾರಿಗೆಂಬೇನೋ ಮನದ ವಿಷಾದವ. ಶಂಕರನೇ, ಸರ್ವೇಶ್ವರನೇ, ದೇವಾ, ನೀನು ಯಾರು ಏನು ಎನ್ನುವುದನ್ನ ಒಂದೆಷ್ಟು ತಿಳಿಯದೆ ಅಹಂಕಾರದಿಂದ ಮೆರೆದಾಡಿಬಿಟ್ಟೆ. ದುಡುಕು ಬಿಟ್ಟೆ ತಂದೆ, ದುಡುಕು ಬಿಟ್ಟೆ. ಘೋರವಾದಂತಹ ಶಾಪವನ್ನೇ ಇಟ್ಟವರು ತಾವು. ದೇವಾ, ಇದಕ್ಕೆ ವಿಮೋಚನೆ ಎಂದು ತಂದೆ, ವಿಮೋಚನೆ ಎಂದು ನೀನೇ ಕಾಪಾಡಬೇಕು ತಂದೆ. ಇದಕ್ಕೆ ವಿಮೋಚನೆ ಉಂಟು. ನಿನ್ನ ಪ್ರಾರ್ಥನೆಗೆ ನಾನು ಮೆಚ್ಚಿದ್ದೇನೆ. ಮುಂದೊಂದು ಕಾಲ ಬರಬೇಕು, ರುದ್ರಾಂಶ ಸಂಭೂತನಾದ ಆಂಜನೇಯನಿಂದ ಹತಿಯಾಗಿ ಮತ್ತೆ ನಿನ್ನ ಜಾಗವನ್ನ ನೀನು ಪುನಃ ಸೇರುತ್ತಿದೆ. ಅಲ್ಲಿಯವರೆಗೆ ರಕ್ಕಸಿಯಾಗಿ